ದ್ವಂದ್ವ ನೋಡಿ. ಈಗ ಮಹತ್ವದ ಸತ್ವ ಬಂತು. ಈಗ ಕೃಷ್ಣ ಹೇಳಿದ, ಕೃಷ್ಣ ನಕ್ಕು ಬಿಟ್ಟ. ನೀನು ಯುದ್ಧ ಆಡೋದಿಲ್ಲ ಅಂತಂದ್ರೆ ನನಗೇನು ಸಮಸ್ಯೆ ಇಲ್ಲ, ಯುದ್ಧವಾಡೋಣ, ಗೆಲುವಾಗತ್ತೆ ನಮ್ಮ ಅರ್ಜುನನಿಗೆ ಅಂತ ಹೇಳಿದ. ಹೇಳಿದ ತಕ್ಷಣಕ್ಕೆ ಅವನ ಮುಗುಳು ನಗೆಯಲ್ಲಿ ಅರ್ಥವಾದದ್ದೇನು ಅಂದ್ರೆ, ನಾನು ಬರದೇ ಇದ್ದದ್ದು ಕೃಷ್ಣನಿಗೆ ಸಮ್ಮತ ಅಂತ. ನಾನು ಪಾಂಡವರ ಪಕ್ಷದಲ್ಲಿ ಬಾರದೇ ಇದ್ದದ್ದು ಕೂಡ ಕೃಷ್ಣನಿಗೆ ಸಮ್ಮತವೇ ಅಂತ. ಕೃಷ್ಣನ ಮುಗುಳು ನಗೆನೇ ಹಾಗೆ. ನಮ್ಮ ಕೃಷ್ಣನ ಮುಖದ ಮೇಲೂ ಹಾಗೆ ಮುಗುಳು ನಗೆ ಇದೆ. ನಮ್ಮ ವೆಂಕಪ್ಪನ ಮುಗುಳು ನಗೆಯೂ ಹಾಗೆ ಇದೆ. ಅದು ಗಂಭೀರವಾದ ಮುಗುಳು ನಗೆ. ಸತ್ಯ ಸಂಕಲ್ಪ, ಅನಾದಿ ಕಾಲದಿಂದ ಸಂಕಲ್ಪ ಮಾಡಿದ್ದಾನೆ. ಹಾಗಾಗಿ ನಗುತ್ತಾ ಇರ್ತಾನೆ. ನೀವು ಯಾವ ಭಾವದಿಂದ ನೋಡ್ತೀರಿ ಆ ಭಾವದ ಪ್ರತಿಕ್ರಿಯೆ ಆ ಮುಗುಳು ನಗೆಯಲ್ಲಿ ನಿಮಗೆ ಸಿಗ್ತದೆ. ಭಗವಂತ ಹಾಗೆ ನಕ್ಕದ್ದು ಕರ್ಣನನ್ನು ನೋಡಿ ನಕ್ಕಾಗ ಕರ್ಣನಿಗೆ ಅನಿಸಿತ್ತೇನು ಅಂತಂದ್ರೆ, ನಾನು ಬಾರದೆ ಇದ್ರೆ ನಂದೇನು ಹೋಗುವುದಿಲ್ಲ ಅಂತ ಕೃಷ್ಣ ನಕ್ಕ. ಅದು ವಸ್ತುಸ್ಥಿತಿ. ನೀನು ಬಾರದೆ ಇದ್ದದ್ದು ಒಳ್ಳೆಯದೇ ಆಯಿತು ಅನ್ನುವುದೇ ದೇವರ ಮನಸ್ಸಿನಲ್ಲಿ ಇದ್ದ ಆಕೂತ ಅಭಿಸಂಧಿ ಅನ್ನುವುದು ಸ್ಪಷ್ಟವಾಯಿತು ಅವನ ಮುಗುಳು ನಗೆಯಿಂದ ಅಂತ ಪರಮಾತ್ಮನ ನಗೆಗೆ ಅರ್ಥವನ್ನ ಮಾಡಿಕೊಂಡು ದುಃಖಪಟ್ಟು ಹೇಳ್ತಾನೆ. ನಿಮಿತ್ತಂ ತತ್ರ ಶಕುನಿ ಅಹಂ ದುಶ್ಯಾಸನಸ್ತಥ ದುರ್ಯೋಧನ ನೃಪತಿ ಧೃತರಾಷ್ಟ್ರ ಸುತೋಭವತ ಅಸಂಶಯಮಿದಂ ಕೃಷ್ಣ ಮಹದ್ಯುದ್ಧಮುಪಸ್ಥಿತಂ ಪಾಂಡವಾನಾಂ ಕುರುಣಾಂಚ ಘೋರಂ ರುಧಿರಕರ್ದಮಂ ರಾಜಪುತ್ರ ದುರ್ಯೋಧನವಶರು ಸ್ವಾತ್ಮ ಹಿ ಬಹವೋ ಘೋರಾಹ ದೃಶ್ಯಂತೆ ಮಧುಸೂದನ ನಿಮಿತ್ತಾನಿ ಚ ಘೋರಾಣಿ ತಥೋತ್ಪಾತಾಹ ಸುದಾರುಣಾಹ. ಭಯಾನಕವಾಗಿರತಕ್ಕಂತಹ ಅನೇಕ ಘೋರ ನಿಮಿತ್ತಗಳೆಲ್ಲ ನೋಡ್ತಾ ಇದ್ದೇವೆ ನಾವು. ನಿತ್ಯ ಒಂದು ಕೆಟ್ಟ ನಿಮಿತ್ತಗಳು, ಏನೋ ಅಮಂಗಳ, ಏನೋ ಅಪಶಕುನ, ಏನೋ ಘೋರವಾದದ್ದು ನೋಡ್ತಾ ಇದ್ದೇನೆ. ನೋಡಿ ಭಯವಾಗುತ್ತೆ ನಮಗೆ. ಶಂಸಂತೆ ಇವ ವಾರ್ಷ್ಣೇಯ ವಿವಿಧ ರೋಮಹರ್ಷಣಾ ಪ್ರಾಜಾಪತ್ಯಂ ಹಿ ನಕ್ಷತ್ರಂ ಗೃಹಸ್ಥೀಕ್ಷ್ಣೋ ಮಹಾದ್ಯುತಿ ಶನೈಶ್ಚರ ಪೀಡಯತಿ ಪೀಡಯನ್ ಪ್ರಾಣಿನೋಧಿಕಂ. ಶನೈಶ್ಚರ ಪ್ರಾಜಾಪತ್ಯ ನಕ್ಷತ್ರದಲ್ಲಿದ್ದಾನೆ, ಮಘ ನಕ್ಷತ್ರ. ಆ ನಕ್ಷತ್ರದಲ್ಲಿದ್ದು ಅವನು ಪೀಡೆ ಕೊಡ್ತಾ ಇದ್ದಾನೆ, ಘೋರವಾಗಿ ತೊಂದರೆ ಕೊಡ್ತಾ ಇದ್ದಾನೆ. ಆದ್ದರಿಂದ ಆ ಪೀಡೆ ಯಾವಾಗ ಏನು ಭಯಾನಕವಾದ ಕಾರ್ಯಗಳನ್ನು ಮಾಡುತ್ತೆ, ಕಾನ್ಸಿಕ್ವೆನ್ಸಸ್ ಏನು ಅಂತ ಅನ್ನೋದನ್ನು ಹೇಳಲಿಕ್ಕಾಗುವುದಿಲ್ಲ. ಅಂಥ ಕಾಲ ಬಂದಿದೆ. ಶನೈಶ್ಚರ ಪೀಡಯತಿ ಪೀಡಯನ್ ಪ್ರಾಣಿನೋಧಿಕಂ. ಪ್ರಾಣಿಗಳಿಗೆ ಅಧಿಕವಾಗಿ ಪೀಡೆ, ಅಖಂಡವಾಗಿ ತೊಂದರೆ ಕೊಟ್ಟು ಅವರನ್ನು ಸತಾಯಿಸುವಂತಹ ಅವಸ್ಥೆಯಲ್ಲಿದ್ದಾನೆ. ಕೃತ್ವಾ ಚಾಂಗಾರಕೋ ವಕ್ರಂ ಜ್ಯೇಷ್ಠಾಯಾಂ ಮಧುಸೂದನ. ಜ್ಯೇಷ್ಠ ನಕ್ಷತ್ರದಲ್ಲಿ ಅಂಗಾರಕ ಮಂಗಳ ಇದ್ದಾನೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಮಂಗಳ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಮಂಗಳ, ವೃಶ್ಚಿಕ ತನ್ನ ರಾಶಿಯಲ್ಲಿ ಮಂಗಳ, ಅದೂ ಕೂಡ ವಕ್ರಿಯಾಗಿದ್ದಾನೆ. ವಕ್ರಿಯಾಗಿ ನಡೀತಾ ಇರುವಂತಹ ಮಂಗಳ ಇಡೀ ಜಗತ್ತಿಗೆ ಅಕ್ಷೇಮವನ್ನು ಮಾಡ್ತಾನೆ. ಯಾರೂ ಇದರಲ್ಲಿ ಹಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ನಿನ್ನ ಬಲವಿದ್ದು, ನಿನ್ನ ಬೆಂಬಲವಿದ್ದು, ನಿನ್ನ ಆಶೀರ್ಬಲ ಇದ್ರೆ ಆಗ ಅವರು ಬದುಕ್ತಾರೆ, ಇಲ್ಲದಿದ್ರೆ ಸಾಧ್ಯವಿಲ್ಲ. ಅಷ್ಟರ ಪರಿಸ್ಥಿತಿಯಲ್ಲಿದ್ದಾರೆ, ಒಬ್ಬರೂ ಬದುಕುವುದು ಸಾಧ್ಯವಿಲ್ಲ. ಅಂಥ ಭಯಾನಕವಾಗಿರುವಂತಹ ಘೋರವಾದ ಕಾಲವಿದೆ. ಇದರ ವಿಮರ್ಶೆಯನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ದಾರೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಮಂಗಳ ಇದ್ದದ್ದಕ್ಕೆ ಏನು ಪರಿಣಾಮ, ಶನಿ ಇದ್ದದ್ದಕ್ಕೆ ಏನು ಕಾರಣ, ಏನು ಅದರ ಪ್ರಯೋಜನ, ಇವುಗಳನ್ನೆಲ್ಲ. ಆಮೇಲೆ ಅನುರಾಧಾಂ ಪ್ರಾರ್ಥಯತೆ ಮೈತ್ರಂ ಸಂಗಮಯನ್ನಿವ ನೂನಂ ಮಹದ್ಭಯಂ ಕೃಷ್ಣ ಕುರುಣಾಂ ಸಮುಪಸ್ಥಿತಂ ವಿಶೇಷೇಣ ಹಿ ವಾರ್ಷ್ಣೇಯ ಚಿತ್ರಾಂ ಪ್ರೀಡಯತೆ ಗ್ರಹ. ಚಿತ್ರಾ ನಕ್ಷತ್ರಕ್ಕೂ ಪೀಡೆಯನ್ನು ಕೊಡ್ತಾ ಇದ್ದಾನೆ. ಅನುರಾಧ ನಕ್ಷತ್ರಕ್ಕೆ ಹೋಗಬೇಕು ಅಂತ ಜ್ಯೇಷ್ಠ ನಕ್ಷತ್ರದಿಂದ ಹೊರಡ್ತಾ ಇದ್ದಾನೆ ಮಂಗಳ. ಹಾಗಾಗಿ ಇದು ಸೋಮಸ್ಯ ಲಕ್ಷ್ಮಂ ವ್ಯಾವೃತ್ತಂ. ಚಂದ್ರನನ್ನ ನೋಡಿದೀಯಾ? ನಾನು ನಿತ್ಯ ನೋಡ್ತೀನಿ. ನೋಡ್ತಾ ಇರುವಾಗ ನನಗೆ ಕಂಡದ್ದೇನು ಅಂದ್ರೆ, ಚಂದ್ರನ ಬೆಳದಿಂಗಳು ಕಾರ್ತಿಕ ಮಾಸದಲ್ಲಿ ಹೇಗಿರಬೇಕು ಹಾಗಿಲ್ಲ. ಕಾರ್ತಿಕ ಮಾಸದಲ್ಲಿ ಒಳ್ಳೆ ಅದೇ ಕೋಜಾಗರಿ ಆಗಿ ಮುಗಿದಿರ್ತದೆ. ಎಷ್ಟು ಬೆಳಕಿರಬೇಕು, ಆ ಬೆಳಕೇ ಇಲ್ಲ ಚಂದ್ರನಿಗೆ. ಆದ್ದರಿಂದ ಸೋಮಸ್ಯ ಲಕ್ಷ್ಮಂ ವ್ಯಾವೃತ್ತಂ ರಾಹುರ್ ಅರ್ಕಮುಪೈತಿ ಚ. ಗ್ರಹಣ ಬರ್ತಾ ಇದೆ, ರಾಹುಗ್ರಹಣ, ಸೂರ್ಯಗ್ರಹಣ. ದಿವಶ್ಚ ಉಲ್ಕಾಃ ಪತಂತೇತಾಃ ಸನಿರ್ಘಾತ ಸಂಕಂಪನಾಃ. ರಾತ್ರಿ ನಿಮಗೆ ಉಲ್ಕಾಪಾತಗಳು ಕಾಣ್ತಿರ್ತದೆ. ಸಾಮಾನ್ಯವಾಗಿ ಕತ್ತಲೆಯಲ್ಲಿ ಸಣ್ಣ ನಕ್ಷತ್ರ
ಅವು ಉಲ್ಕ ಅಲ್ಲಲ್ಲಿ ಕೆಂಡಗಳು ಬೀಳುತ್ತಿರ್ತದೆ. ರಾತ್ರಿಯಲ್ಲಿ ಕಾಣೋದು ಸರಿ, ಆದರೆ ಆ ಹಗಲಿನಲ್ಲಿ ಕಾಣ್ತಾ ಇವೆ. ಉಲ್ಕಾಪಾತವಾದದ್ದು ಹಗಲಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಹಗಲಿನಲ್ಲಿ ಎಂದೆಂದಿಗೂ ಉಲ್ಕಾಪಾತವಾದದ್ದು ಕಾಣುವುದು ಬಹಳ ಕಷ್ಟ, ಸಾಧ್ಯವೇ ಇಲ್ಲ ಅಂತಂದ್ರೂ ಚಿಂತೆ ಇಲ್ಲ. ಅಂತಹ ಸೂರ್ಯನ ಬೆಳಕಿನೊಳಗೆ ಉಲ್ಕಾಪಾತವಾಗೋದೇನು ಕಾಣಿಸೋದು? ಆದರೆ ಉಲ್ಕಾಪಾತ ಕಾಣ್ತಾ ಇದೆ. ದಿವಶ್ಚ ಉಲ್ಕಾಹ ಪತಂತ್ಯುಗ್ರಾಹ ಪತಂತೇತಾಹ ಸನಿರ್ಘಾತ ಸಕಂಪನಾಹ. ಅದು ಉಲ್ಕಾಪಾತವಾದರೆ ಅದು ಏನಿರುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ಬಿದ್ದೋಗ್ಬಿಡುತ್ತದೆ. ಅದು ಮಧ್ಯದಲ್ಲಿ ಆಕಾಶದಲ್ಲಿ ಭಸ್ಮವಾಗಿ ಬಿಡುತ್ತದೆ. ಬಿದ್ದರೂ ಯಾವುದೋ ಒಂದು ಕಾಡಿನೊಳಗೋ ಬೆಟ್ಟದ ಮೇಲೋ ಸಮುದ್ರದಲ್ಲೋ ಬಿದ್ದು ಹೋಗ್ಬಿಟ್ರೆ ಏನು ಪರಿಣಾಮವಾಗೋದಿಲ್ಲ. ಇದು ಹಾಗಲ್ಲ. ಆ ಉಲ್ಕಾಗಳು, ಕೆಲವು ಉಲ್ಕಾಗಳ ಇದರ ಹೇಳ್ತಾ ಇದ್ದಾರೆ ನಿರ್ಘಾತದಿಂದ, ಅಂದರೆ ಅದರ ಶಬ್ದ ಭಯಾನಕವಾದ ಶಬ್ದವಾಗಿ ಬೀಳ್ತಾ ಇದೆ. ಉಲ್ಕಾಪಾತಕ್ಕೆ ಭಯಾನಕ ಶಬ್ದ ಅಂತನ್ನೋ ಜಗತ್ತಿನಲ್ಲಿ ಯಾರೂ ಕೇಳಿರ್ಲಿಕ್ಕೆ ಸಾಧ್ಯವಿಲ್ಲ. ಗುಡಗಿಗೆ ಇದ್ದಂತೆ, ಮೇಘಗಳಿಗೆ ಗರ್ಜನವಿದ್ದಂತೆ ಉಲ್ಕಕ್ಕೆ ಎಲ್ಲಿ ಗರ್ಜನ? ಆ ನಿರ್ಘಾತವಾಗಿ ಸಿಡಿಲು ಬಡಿದಂತಾಗಿ, ಸ್ಕಂಪನ, ಭೂಮಿ ನಡಗಿದಂತಾಗಿ ಉಲ್ಕಾಪಾತವಾಗ್ತಾ ಇವೆ. ಅದು ಹಗಲಿನಲ್ಲಿ. ದಿವಶ್ಚ ಉಲ್ಕಾಹ ಪತಂತೇತಾಹ ಸನಿರ್ಘಾತ ಸಕಂಪನಾಹ ನಿಷ್ಟನಂತೆ ಚ ಮಾತಂಗಾಹ ಮುಂಚತ್ಯಶ್ರೂಣಿ ವಾಜಿನಃ. ನಿಂತಲ್ಲಿ ಕುದುರೆಗಳು ಕಣ್ಣೀರು ಸೋರಿಸ್ತಾ ಇವೆ. ಆನೆಗಳು ಮುಂದಿಲ್ಲ ಹಿಂದಿಲ್ಲ, ಏನಿಲ್ಲ ಎಂತಿಲ್ಲ, ಚಿತ್ಕಾರವನ್ನ ಮಾಡ್ತಾ ಇವೆ. ಪಾನೀಯಂ ವ್ಯವಸಂಚಾಪಿ ನಾಭಿನಂದಂತಿ ಮಾಧವ. ತಿನಿಸು ನೀರು ಕುಡಿಯುವುದಕ್ಕೆ ಇಟ್ಟರೆ ಕುಡಿಯುವುದಿಲ್ಲ, ತಿನ್ನುವುದಿಲ್ಲ ಪ್ರಾಣಿಗಳು, ಕುದುರೆಗಳು, ಆನೆಗಳು. ಪ್ರಾದುರ್ಭೂತೇಶು ಚೈತೇಶು ಭಯಮಾಹು ಉಪಸ್ಥಿತಂ. ಸುನಾಮಿ ಆದಾಗ ಅದರ ಪರಿಣಾಮ, ಅದರ ಭೂಕಂಪದ ಪರಿಣಾಮ ಮೊದಲೇ ಗೊತ್ತಾಗಿ ಪ್ರಾಣಿಗಳು ಪಕ್ಷಿಗಳೆಲ್ಲ ಜಾಗರೂಕವಾಗಿ ದೂರ ಹೋದವು ಅಂತ ನಾವು ಕೇಳ್ತಾ ಇದ್ವಿ. ಹಾಗೆ ಈ ಎಲ್ಲ ಭಯಾನಕವಾದ ಉಲ್ಕಾಪಾತಾದಿಗಳ ಪರಿಣಾಮವನ್ನು ಕಂಡು ಪ್ರಾಣಿಗಳು ಭಯಗ್ರಸ್ತವಾಗಿವೆ. ಮನುಷ್ಯರಲ್ಲ, ಪ್ರಾಣಿಗಳು ಭಯಗ್ರಸ್ತವಾಗಿವೆ. ಏನಾಗತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ರಾಣಿಗಳಿಗೇ ಚಿಂತೆಯಾಗಿದೆ. ಅಲ್ಪೇ ಭುಕ್ತೆ ಪುರೀಶಂಚ ಪ್ರಭೂತಮಿಹ ದೃಶ್ಯತೆ. ವಿಚಿತ್ರವಾದದ್ದು. ಯೋಗಿಗಳಿಗೆ ಇದಕ್ಕೆ ವಿಪರೀತವಾಗಿರ್ತದೆ. ವಾಜಿನಾಂ ವಾರಣಾನಂಚ ಮನುಷ್ಯಾಣಂಚ ಕೇಶವ ಧಾರ್ತರಾಷ್ಟ್ರಸ್ಯ ಸೈನ್ಯೇಶು ಸರ್ವೇಶು ಮಧುಸೂದನ. ಧೃತರಾಷ್ಟ್ರನ ಅರ್ಥಾತ್ ದುರ್ಯೋಧನನ ಸೈನ್ಯದಲ್ಲಿ ಎಲ್ಲ ಕಡೆಗೆ ಈ ತರಹ ಅನರ್ಥ ನಡೀತಾ ಇದೆ. ಪರಾಭವಸ್ಯ ತಲ್ಲಿಂಗಂ ಮಿತಿ ಪ್ರಾಹುರ್ ಮನೀಷಿಣಃ. ಸೋಲು, ಸಾವು ಇದರ ಲಿಂಗ ಅನ್ನುವುದು ಪ್ರತ್ಯಕ್ಷವಾಗಿ ಎಲ್ಲ ಜ್ಞಾನಿಗಳು ಹೇಳುವ ಮಾತು. ಪ್ರಹೃಷ್ಟಂ ವಾಹನಂ ಕೃಷ್ಣ ಪಾಂಡವಾನಂ ಪ್ರಚಕ್ಷತೆ. ನನಗೆ ಆಗಾಗ ಸುದ್ದಿ ಬರ್ತಿರ್ತದೆ, ಸ್ಪೈಸ್ ಬಂದು ಹೇಳ್ತಿರ್ತಾರೆ ಸುದ್ದಿಗಳು, ಗೂಢಚಾರರು. ಏನು? ಪಾಂಡವರ ವಾಹನಗಳೆಲ್ಲ ಉತ್ಸಾಹದಿಂದ ತುಂಬಿವೆಯಂತೆ. ನನಗೆಲ್ಲ ಬಂದು ಹೇಳ್ತಿರ್ತಾರೆ. ಪ್ರದಕ್ಷಿಣಾ ಮೃಗಾಶ್ಚೈವ ತತ್ತೇಶಂ ಜಯಲಕ್ಷಣಂ ಅಪಸವ್ಯ ಮೃಗಾಸ್ಸರ್ವೇ ಧರ್ತರಾಷ್ಟ್ರಸ್ಯ ಕೇಶವ. ಎಲ್ಲಾ ಪ್ರಾಣಿಗಳು ಎಡೆಯಡಕ್ಕಿಂದ ಹೋಗ್ತಾ ಇವೆ ದುರ್ಯೋಧನನಿಗೆ. ಆದರೆ ಪಾಂಡವರಿಗೆ ಮಾತ್ರ ಎಲ್ಲಾ ಪ್ರಾಣಿಗಳು, ಶುಭವಾದ ಪ್ರಾಣಿಗಳು ಎಲ್ಲ ಬಲಕ್ಕಿನಿಂದ ಹೋಗ್ತಾ ಇವೆ. ಇಂತಹ ಶುಭ ಅಶುಭ ಲಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಗೃಧ್ರಾಹ ಕಂಕಾಹ ಬಕಾಹ ಶೇನಾಹ ಯಾತುಧಾನಸ್ತಥಾ ವೃಕಾಹ ಮಕ್ಷಿಕಾಣಂಚ ಸಂಘಾತಾಹ ಅನುಧಾಂತಿ ಕೌರವಾನ್. ಕೌರವರು ಹೋಗ್ತಾ ಇದ್ರೆ ಹಿಂದೆ ನೊಣಗಳು ಬೆನ್ನತ್ತಿರ್ತವೆ. ಕೌರವರು ಹೋಗ್ತಾ ಇರುವಾಗ ಅಣ್ಣ ತಮ್ಮಂದರಾಗಲಿ, ದುರ್ಯೋಧನಾಗಲಿ, ದುಶ್ಯಾಸನಾಗಲಿ, ಶಕುನಿ ನಾನಾಗಲಿ, ಯಾರೇ ಆಗಲಿ ಹೋಗ್ತಾ ಇದ್ರೆ ನೊಣಗಳು ಬೆನ್ನತ್ತಿರ್ತವೆ ನಮ್ಮನ್ನ. ಹಿಂದೆ ಗೃಧ್ರ, ಕಂಕಗಳು, ಬಕ, ಶೇನ, ಈ ಎಲ್ಲ ವೃಕಗಳು, ತೋಳಗಳು ಬೆನ್ನತ್ತಿರ್ತವೆ. ಅನಾಹತ ಪಾಂಡವಾನಂ ನದಂತಿ ಪಟಹಾಕ್ಯಲ. ಯಾರು ಹೊಡೆದಿರುವುದಿಲ್ಲ, ಬಾರಿಸಿರುವುದಿಲ್ಲ, ಶಬ್ದ ಮಾಡಿರುವುದಿಲ್ಲ. ಆದರೆ ಆ ದುಂದುಭಿ ಏನಿದೆ, ದೊಡ್ಡ ದೊಡ್ಡ ನಗಾರಿಗಳು, ಆ ನಗಾರಿಗಳ ತಮ್ಮಷ್ಟಕ್ಕೆ ತಾವೇ ಬಾರಿಸ್ತದೆ. ಪಾಂಡವರ ಪಕ್ಷದಲ್ಲಿ ನೋಡ್ತಾ ಇದೆ, ಯಾರು ಬಾರಿಸಿರುವುದಿಲ್ಲ. ಯಾರೋ ಸುಮ್ಮನೆ ಕೈ ಹೆಚ್ಚಿದ್ರೆ ದೊಡ್ಡ ಶಬ್ದವಾಯಿತು. ಯಾಕಾಯ್ತು? ಆಯ್ತು. ಅದೆಲ್ಲ ಶುಭ ಲಕ್ಷಣ. ಅದು ಮಾಂಸ ಶೋಣಿತ ವರ್ಷಂಚ ವೃಷ್ಟಂ ದೇವೇನ ಮಾಧವ. ಏನು ಹೇಳ್ತಾನೆ? ಬ್ರಾಹ್ಮಣಂ ಪ್ರಥಮಂ ದೃಷ್ಟಿ ಗುರುಶ್ಚ ಮಧುಸೂದನ ಭೃತ್ಯಾನ್ ಭಕ್ತಿ ಮತಶ್ಚಾಪಿ ತತ್ಪರಾಭವ ಲಕ್ಷಣ. ನೋಡಿ, ಇದನ್ನು ನಾವೆಲ್ಲ ಮನೆಯಲ್ಲಿ ಬರೆದಿಟ್ಕೋಬೇಕು. ಇದನ್ನು ಮರೀದೇ ತಿಳ್ಕೋಬೇಕು, ಮರೀದೇ ತಿಳ್ಕಿ. ಬ್ರಾಹ್ಮಣನ್ ಪ್ರಥಮಂ ದ್ವೇಷ್ಟಿ, ಬ್ರಾಹ್ಮಣನನ್ನು ತಿರಸ್ಕಾರ ಮಾಡ್ತಾನೆ. ಅಂದರೆ ಮನುಷ್ಯ ಅವನತಿಗೆ ಹೊರಟ ಅಂತ, ಸಿದ್ಧದ ಅಂತ ತಿಳ್ಕೋಬೇಕು. ಪುಣ್ಯವಾಚನ ಮಾಡಿಕೊಂಡ್ರೆ ಹೇಗೆ?
ಇನ್ನು ಮೇಲೆ ವಿವಾಹವಾಗತ್ತೆ, ಉಪನಯನವಾಗತ್ತೆ ಅಂತ ತಿಳ್ಕೋತೇವೋ, ಹಾಗೆ ಬ್ರಾಹ್ಮಣರನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ ಅಂತಂದ್ರೆ ಅದು ಪುಣ್ಯಾಹವಾಚನ, ಪಾಪಾಹವಾಚನ. ಅದು ಏನದು? ಅವನ ಪೂರ್ಣ ಅಧೋಗತಿ, ಅನರ್ಥ ಇನ್ನು ಮೇಲೆ ಆಗತ್ತೆ ಅಂತನ್ಲಿಕ್ಕೆ ಅದೊಂದು ಉತ್ತಮವಾದ ಲಕ್ಷಣ. ಅದು ನಿಶ್ಚಿತವಾಗಿ ಅವನಿಗೆ ಅನರ್ಥವಾಗ್ತದೆ. ಬ್ರಾಹ್ಮಣನ್ ಪ್ರಥಮಂ ದ್ವೇಷ್ಟಿ ಗುರುಶ್ಚ ಮಧುಸೂದನ, ಹಿರಿಯರನ್ನ, ದೊಡ್ಡವರನ್ನ, ಗುರುಗಳನ್ನ, ಜ್ಞಾನಿಗಳನ್ನ ತಿರಸ್ಕಾರ ಮಾಡ್ತಾನೆ. ಮನುಷ್ಯನ ಕೈಯಿಂದ ಈ ತರಹದ ಪಾಪದ ಘಟನೆ ಆಗತ್ತೆ ಅಂತಂದ್ರೆ ಅರ್ಥ ಏನು ಅಂದ್ರೆ ಅವನಿಗೆ ಅನರ್ಥ ಕಾದಿದೆ ಅಂತ ಅರ್ಥ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಭೃತ್ಯಾನ್ ಭಕ್ತಿಮತಶ್ಚಾಪಿ ತತ್ಪರಾಭವ ಲಕ್ಷಣಂ. ಬರೀ ಗುರುಗಳಲ್ಲ, ಬ್ರಾಹ್ಮಣರಲ್ಲ, ತನ್ನ ಸೇವಕರು, ಆ ಸೇವಕರು ಅತ್ಯಂತ ಪ್ರೀತಿಯ ಅಕ್ಕರೆಯಿಂದ ಸೇವೆ ಮಾಡುವ ಪ್ರಾಮಾಣಿಕರಾದ ಅಂಥ ಅಂತಃಕರಣೆಗಳಾದ ಸೇವಕರೇನಿದ್ದಾರೋ ಆ ಸೇವಕರ ಮೇಲೆ ದ್ವೇಷ ಮಾಡಿದರೂ ಕೂಡ ಆ ಮನುಷ್ಯನ ಅವನತಿ ಆಗ್ತದೆ ಅಂತ ತಿಳ್ಕೋ. ಗುರುಗಳನ್ನಾಗಲಿ, ಬ್ರಾಹ್ಮಣರನ್ನಾಗಲಿ, ಸೇವಕರನ್ನಾಗಲಿ ಯಾರು ದ್ವೇಷ ಮಾಡ್ತಾನೋ ಆ ಮನುಷ್ಯ ಅವಶ್ಯವಾಗಿ ಅವನು ದುಃಖ ಪಡ್ತಾನೆ. ಇನ್ನು ಬಹಳಷ್ಟು ಮಾತುಗಳನ್ನು ಹೇಳಿದ್ದಾರೆ, ಬಹಳ ಬಹಳ ವಿಸ್ತಾರವಾಗಿದೆ. ಸಹಸ್ರಪಾದಂ ಪ್ರಾಸಾದಂ ಸ್ವಪ್ನಾಂತೆ ಸ್ಮ ಯುಧಿಷ್ಠಿರ. ಧರ್ಮರಾಜನಿಗೆ ಒಂದು ಸ್ವಪ್ನ ಬಿದ್ದಿತ್ತು, ಕನಸು. ಏನು ಕನಸು ಅಂತಂದ್ರೆ, ದೊಡ್ಡ ಪ್ರಾಸಾದ. ಆ ಪ್ರಾಸಾದ ಮನೆ ಎಂಥದ್ದು ಅಂತಂದ್ರೆ, ಆ ಮನೆಯಲ್ಲಿ 1000 ಸ್ತಂಭಗಳು, 1000 ಸ್ತಂಭಗಳಿಂದ ತುಂಬಿದಂತಹ ದೊಡ್ಡ ಪ್ರಾಸಾದ. ಆ ಪ್ರಾಸಾದದಲ್ಲಿ ಧರ್ಮರಾಜ ಇದ್ದದ್ದು, ರಾಜ್ಯವಾಳಿದ್ದು ಅವನಿಗೆ ಸ್ವಪ್ನ ಬಿದ್ದಿದೆ ಅಂತೆ. ಅಧಿರೋಹನ್ಮಯ ದೃಷ್ಟ ಸಹಭ್ರಾತೃಭಿರಚ್ಯುತ. ನಾನೇ ಕಂಡಿದ್ದೆ. ಕರ್ಣ ಹೇಳ್ತಾನೆ, ನಾನು ಒಂದು ಕನಸಿನಲ್ಲಿ ನೋಡಿದೆ, 1000 ಸ್ತಂಭಗಳ ದೊಡ್ಡದಾದ ಪ್ರಾಸಾದ, ಆ ಪ್ರಾಸಾದದಲ್ಲಿ ದೊಡ್ಡ ಪೀಠ, ಆ ಪೀಠವನ್ನು ಏರ್ತಾ ಇದ್ದಾನೆ ಧರ್ಮರಾಜ ಅಣ್ಣ ತಮ್ಮಂದಿರ ಜೊತೆಗೆ. ಶ್ವೇತೋಷ್ಣೀಶಾಶ್ಚ ದೃಶ್ಯಂತೆ ಸರ್ವೇ ವೈ ಶುಕ್ಲವಾಸಸಃ ಆಸನಾನಿ ಚ ಶುಭ್ರಾಣಿ ಸರ್ವೇಷಾಂ ಉಪಲಕ್ಷಯೇ. ಅವರೆಲ್ಲರ ಅತ್ಯುತ್ತಮವಾಗಿರತಕ್ಕಂಥದ್ದು, ಅದನ್ನು ನಾನು ನೋಡ್ತಾ ಇದ್ದೇನೆ. ನನಗೆ ಅದೇ ಸ್ವಪ್ನದಲ್ಲಿ ಇನ್ನೊಂದು ಕಂಡಿತು. ಏನು ಅಂದ್ರೆ, ಸುತ್ತಮುತ್ತ ಕೇವಲ ಎಲುಬುಗಳು. ಆ ಎಲುಬುಗಳ ಮಧ್ಯದಲ್ಲಿ ದುರ್ಯೋಧನ ಕೂತಿದ್ದಾನೆ. ಅಸ್ಥಿಗಳ ಸಂಚಯ ಇದೆ, ಆ ರಾಶಿಯ ಮೇಲೆ ದುರ್ಯೋಧನ ಕೂತಿದ್ದಾನೆ. ಹೇಸಿಗೆ ಬಂದು ಹೋಯ್ತು ನನಗೆ. ನಿಶ್ಚಯವಾಗಿ ಬಿಡ್ತು, ಎಲ್ಲ ದುರ್ಯೋಧನ ಸತ್ತೋಗ್ತಾನೆ ಅಂತನ್ನುವುದು ನಿಶ್ಚಯವಾಯಿತು ನನಗೆ. ಅಸ್ಥಿ ಸಂಚಯ ಮಾರೂಢ ಚಾಮಿತೌಧ. ಹೀಗೆ ಗದಾಪಾಣಿರ್ನರವ್ಯಾಘ್ರೋ ಗ್ರಹಸನ್ನಿವ ಮಹೀಮಿಮಾಂ ತ್ವಯಾ ಸಾರ್ಧಂ ಋಷಿಕೇಶ ಶ್ರಿಯಾ ಪರಮಯಾಜ್ವಲನ್. ಹೀಗೆ ನಾನಾ ವಿಧವಾದಂತಹ ಎಲ್ಲ ಮಾತುಗಳನ್ನು ಹೇಳಿ ಕೃಷ್ಣ ಉವಾಚ ಉಪಸ್ಥಿತ ವಿನಾಶೇಯಂ ನೂನ ಮಧ್ಯ ವಸುಂಧರ ಯಥಾ ಹಿಮೇ ವಚಃಕರ್ಣ ನೋಪೈತಿ ಹೃದಯಂ ತವ. ನನ್ನ ಮಾತು ನಿನ್ನೊಬ್ಬನ ಮನಸ್ಸಿಗೆ ಬರಲಿಲ್ಲ, ನನ್ನ ಮಾತು ನಿನ್ನೊಬ್ಬನ ಮನಸ್ಸಿಗೆ ಬರಲಿಲ್ಲ ಅಂದಮೇಲೆ 11 ಕ್ಷೌಹಿಣಿಯೋ 18 ಕ್ಷೌಹಿಣಿ ಸೈನ್ಯಕ್ಕೆ ಹೇಗೆ ಮನಸ್ಸಿಗೆ ಬಂದೀತು? ಯುದ್ಧ ಮಾಡುವುದು ಬೇಡ ಅಂತ ನಾನು ಖುದ್ದಾಗಿ ನಿನಗೆ ಹೇಳಿದರೆ ನಿನ್ನ ಮನಸ್ಸಿಗೆ ತೋರಲಿಲ್ಲ, ನೀನು ಯುದ್ಧವಾಡಬೇಕು ಅಂತಂತೀಯ. ಹೀಗಿರುವಾಗ 18 ಕ್ಷೌಹಿಣಿ ಸೈನ್ಯ ಯಾಕೆ ಯುದ್ಧ ಮಾಡಬೇಕು ಅಂತ ಲವಲವಿಕೆ ಪಡಬಾರದು? ವಿನಾಶವಾಗುವ ಕಾಲ ಬಂದಿದೆ. ಆದ್ದರಿಂದ ಯಾರ್ಯಾರು ವಿನಾಶರಾಗೋರಿದ್ದಾರೋ ಅವರೆಲ್ಲರಿಗೂ ಯುದ್ಧವಾಡಬೇಕು ಅಂತೇ ಬುದ್ಧಿ ಬರ್ತದೆ. ಇದರಲ್ಲಿ ವಿವಾದ ಬೇಡ. ನಾನು ಬೇಡ ಅಂತ ಹೇಳಿದೆ, ನೀನು ಕೇಳಲಿಲ್ಲ. ಕೇಳು, ಇವತ್ತಾದ್ರೂ ಕೇಳು, ಈ ಕ್ಷಣಕ್ಕೆ ಕೇಳು, ಎಲ್ಲ ನಿಂತು ಹೋಗುತ್ತೆ, ಯುದ್ಧವಾಗುವುದಿಲ್ಲ. ನೀನು ಕೇಳುವುದಕ್ಕೆ ತಯಾರಿಲ್ಲ. ಸರ್ವೇಷಾಂ ತಾತ ಭೂತಾನಂ ವಿನಾಶೇ ಪ್ರತ್ಯುಪಸ್ಥಿತೇ ಅನಯೋ ನಯಸಂಕಾಶ ಹೃದಯಾನ್ನಪಸರ್ಪತಿ. ರೋಗಿ ಸಾಯೋದಿದ್ರೆ ಅವನಿಗೆ ಔಷಧಿ ಕಹಿ ಹತ್ತತ್ತೆ, ಅವನಿಗೆ ಔಷಧಿ ಬಾಯಲ್ಲಿ ಇಳಿಯೋದೇ ಇಲ್ಲ. ಮನುಷ್ಯನಿಗೆ ಉದ್ಧಾರವಾಗುವ ಕಾಲ ಬಂದಿದ್ರೆ ಹಿರಿಯರ ಗುರುಗಳ ಮಾತುಗಳನ್ನು ಕೇಳ್ತಾನೆ, ಹಿತೈಷಿಗಳ ವಚನವನ್ನು ಪಾಲಿಸ್ತಾನೆ. ಅವನು ಉದ್ಧಾರದ ಕಾಲ ಬಂದಿಲ್ಲ ಅಂತಾದರೆ ಯಾವ ಹಿತೈಷಿಗಳ ಯಾವ ಮಾತನ್ನು ಕೇಳುವುದಿಲ್ಲ. ಇದು ನಿಶ್ಚಿತ. ನಾನು ಹೇಳ್ತಾ ಇದ್ದೀನಿ ಯುದ್ಧ ಬೇಡ ಅಂತ, ನೀನು ಕೇಳ್ತಾ ಇಲ್ಲ. ಇದರ ಅರ್ಥ ತಿಳಿ. ಅನಯೋ ನಯಸಂಕಾಶ ಹೃದಯಾನ್ನ ಅಪಸರ್ಪತಿ. ಸಾಮಾನ್ಯವಾಗಿ ಮನುಷ್ಯನಿಗೆ ಆಗೋದೇನು ಅಂದ್ರೆ, ಕೆಟ್ಟದ್ದೆಲ್ಲ ಒಳ್ಳೆಯದು ಅಂತ ತೋರ್ತದೆ, ಕೆಟ್ಟದ್ದು ತೋರೋದೇ ಇಲ್ಲ. ಕೆಟ್ಟದ್ದು ತೋರಿದ್ದು ತಾನು ಮಾಡಿದ ನಿರ್ಣಯ, ತಾನು ಕೈಕೊಂಡ ನಿರ್ಣಯ ಅದೆಲ್ಲ ಒಳ್ಳೆಯದೇ
ಸಮಂಜಸವೇ ಅಂತೇ ಮನಸ್ಸಿಗೆ ಭಾವನೆ ಬರ್ತದೆ ಹೊರತು ಬೇಡ ತಪ್ಪು ಅಂತ ಅನಿಸುವುದಿಲ್ಲ. ಅಥವಾ ಸಂಗಮ ಕರ್ಣವಾಚ ಅಪಿಸ್ತ್ವಾಂ ಕೃಷ್ಣ ಪಶ್ಯಾಮೋ ಜೀವಂತೋಸ್ಮಾನ್ ಮಹಾರಣಾತ್ ಸಮುತ್ತೀರ್ಣ ಮಹಾಬಾಹೋ ವೀರಕ್ಷತ್ರ ವಿನಾಶನಾತ್ ಅಥವಾ ಸಂಗಮ ಕೃಷ್ಣ ಸ್ವರ್ಗೇನೋ ಭವಿತಾ ಧ್ರುವಂ. ಆಯ್ತು ಕೃಷ್ಣ, ನೀನು ಹೇಳಿದ್ದು ನಿಜ, ನಾನಂತೂ ನಿನ್ನ ಮಾತು ಕೇಳ್ತಾ ಇಲ್ಲ, ನಿನ್ನ ಸಂಗಮ ನನಗೆ ಇಲ್ಲಾಗುವುದಿಲ್ಲ, ಈ ಲೋಕದಲ್ಲಾಗದೇ ಇದ್ರೂ ಸ್ವರ್ಗದಲ್ಲೇ ನಾವು ಭೇಟಿಯಾಗೋಣ. ಹಾಗಾದರೆ ಕೃಷ್ಣನಿಗೆ ಕರ್ಣ ಹೇಳುವ ಮಾತು ನೋಡಿ, ಸ್ವರ್ಗದಲ್ಲೇ ಭೇಟಿಯಾಗೋಣ, ಇಲ್ಲಂತೂ ನಮ್ಮ ನಿಮ್ಮ ಭೇಟಿ ಇಲ್ಲ, ಇನ್ಮೇಲೆ ಯುದ್ಧದಲ್ಲೇ ಭೇಟಿ. ನಾನು ಸತ್ತೋಗ್ತೇನೆ, ಇನ್ನು ಕೆಲವೇ ದಿವಸ, ಕೆಲವೇ ದಿನಗಳಲ್ಲಿ ನಾನು ಸತ್ತೋಗ್ತೀನಿ. ನಾನು ಸತ್ತೋದ ಮೇಲೆ ನಾನು ಅಲ್ಲಿ ಕಾಯ್ತಿರ್ತೀನಿ, ನೀನು ಯಾವಾಗ ಬರ್ತೀಯೋ ಆಗ ಭೇಟಿಯಾಗ್ತೀನಿ. ಅಥವಾ ಸಂಗಮ ಕೃಷ್ಣ ಸ್ವರ್ಗೇನೋ ಭವಿತಾ ಧ್ರುವಂ ತತ್ರೇದಾನೀಂ ಸಮೇಷ್ಯಾಮಃ ಪುನಃಸಾರ್ಧಂ ತ್ವಯಾನಘ ಇತ್ಯುಕ್ತ್ವಾ ಮಾಧವಂ ಕರ್ಣಃ ಪರಿಶ್ವಜ್ಯ ಚ ಪೀಡಿತಂ ವಿಸರ್ಜಿತ ಕೇಶವೇನ ರಥೋಪಸ್ಥಾದವಾತರತ್. ಮಾಧವನನ್ನ ಕರ್ಣ ಆಲಿಂಗನ ಮಾಡಿಕೊಂಡ. ಮೊದಲು ಕರೆಯುವಾಗ ಕೃಷ್ಣ ಕರೆದಿದ್ದ ಕರ್ಣನನ್ನ, ಬಾ ಅಂತ. ಹೋಗುವಾಗ ಕರ್ಣನೇ ಕೃಷ್ಣನನ್ನ ಆಲಿಂಗನ ಮಾಡಿಕೊಂಡು ಹೋಗಿ ಬರ್ತೇನೆ ಅಂತ ಹೋಗಿ ಇಳಿದು ಹೋಗ್ತಾನೆ. ಹೋಗು ಅಂತ ಹೇಳಿದ್ದು ಕೃಷ್ಣ ಅಲ್ಲ, ಬರ್ತೇನೆ ಅಂತ ಹೇಳಿದ್ದು ಕರ್ಣ ಅಲ್ಲ. ಕರೆದದ್ದು ಕೃಷ್ಣ, ಹೋದದ್ದು ಕರ್ಣ. ಅಂದ್ರೆ ಕೃಷ್ಣ ಎಂದೆಂದಿಗೂ ಪಾಸಿಟಿವ್ ಆಗಿ ವಿಚಾರ ಮಾಡುವುದಕ್ಕೆ ಪ್ರಚೋದನೆ ಮಾಡಿದ. ಕರ್ಣ ಅದನ್ನು ವಿಪರೀತವಾಗಿ ತಿಳಿದು ತನ್ನ ನೆಗೆಟಿವಿಟಿಯಲ್ಲೇನೇ ಸುತ್ತುವರೆದು ತಾನು ಮಾಡಿದ. ಅಷ್ಟಾಯಿತು ಅಂತ ಆ ಮಾತಿನ ಅರ್ಥವನ್ನ, ಸಾರಾಂಶವನ್ನ ತಿಳಿಸ್ತಾರೆ. ಇತ್ಯುಕ್ತ ಮಾಧವಂ ಕರ್ಣಃ ಪರಿಶ್ವಜ್ಯ ಚ ಪೀಡಿತಂ ವಿಸರ್ಜಿತ ಕೇಶವೇನ. ಸಣ್ಣವರು ದೊಡ್ಡವರನ್ನ ಆಲಿಂಗನ ಮಾಡೋದು ಕಮ್ಮಿ, ದೊಡ್ಡವರೇ ಸಣ್ಣವರನ್ನ ಆಲಿಂಗನ ಮಾಡಿಕೊಳ್ಳೋದು. ಹಾಗಾಗಿ ಕರ್ಣ ದೊಡ್ಡವ, ವ್ಯವಹಾರದಿಂದ ದೊಡ್ಡವ, ವಯಸ್ಸಿನಿಂದ ಬಹಳ ದೊಡ್ಡವ. ಹಾಗಾಗಿ ಅವನು ಚಿಕ್ಕವನಾದ ಕೃಷ್ಣನನ್ನ ಆಲಿಂಗನ ಮಾಡಿ ವಿಸರ್ಜಿತ ಕೇಶವೇನ ರಥೋಪಸ್ಥಾದ ಅವಾತರತ, ರಥದಿಂದ ಕೆಳಗಿಳಿದು ನಡೆದು ಹೋಗ್ತಾ ಇದ್ದಾನೆ. ತತಸ್ವರಥಮಾಸ್ಥಾಯ ಜಾಂಬೂನದ ವಿಭೂಷಿತಂ ಮಹಾತ್ಮ ವೈ ನಿವವೃತೆ ರಾಧೇಯೋ ದೀನಮಾನಸಃ. ಮನಸ್ಸು ಬಹಳ ದೀನವಾಗಿದೆ. ನಾನು ನಿರ್ಣಯವಂತೂ ಕದಲಿಲ್ಲ, ವ್ಯತ್ಯಾಸವಾಗಲಿಲ್ಲ, ಅದು ಗಟ್ಟಿ ಇತ್ತು. ಆದರೆ ಮನಸ್ಸು ಮಾತ್ರ ಬಹಳ ವಿಷಣ್ಣವಾಗಿತ್ತು, ದೀನವಾಗಿತ್ತು. ದೀನಮಾನಸಃ ತತ ಶೀಘ್ರತರಂ ಪ್ರಾಯಾತ್ ಕೇಶವ ಸಹ ಸಾತ್ವಿಕಿ. ಆಗ ಕೃಷ್ಣ ಒಂದು ಕ್ಷಣ ನಿಲ್ಲಿಲ್ಲ. ಕರ್ಣ ಮಾತಾಡುವವರೆಗೆ ಸ್ತಬ್ಧವಾಗಿ ನಿಂತಿದ್ದ. ಅವನ ಮಾತುಗಳನ್ನೆಲ್ಲ ಕೇಳಿದ. ಅವನ ಫಲಿತಾಂಶ ಸಿದ್ಧವಾಯಿತು. ಅವನ ಹೊರಟ, ಕೆಳಗಿಳಿದ, ರಥದಲ್ಲಿ ಕೂತ್ಕೊಂಡ, ಅವನ ಆಚೆ ತಿರುಗಿದ. ಮತ್ತೆ ಬರ್ತಾನೇನು ಅಂತ ನೋಡುವುದಕ್ಕೂ ನಿಲ್ಲಿಲ್ಲ ಕೃಷ್ಣ. ಹೊರಟೋದ. ವೇಗವಾಗಿ ಹೋಗಿ ಪುನರುಚ್ಚಾರಯನ್ ವಾಣಿಂ ಯಾಹಿ ಯಾಹೀತಿ ಸಾರಥಿಂ, ಹೋಗ್ ನಡಿ ಅಂತ ಹೇಳಿ ಮತ್ತೆ ವೇಗದಿಂದ ಕೃಷ್ಣ ರಥವನ್ನು ದೂಡಿ ಮುಂದಕ್ಕೆ ಹೋಗುವ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣ ರಥದಲ್ಲಿ ಕೂತ್ಕೊಂಡು ಪಾಂಡವರ ಹತ್ತಿರ ಬರ್ತಾ ಇದ್ದಾನೆ. ಆಗ ವಿದುರ ಕುಂತಿಯ ಹತ್ತಿರ ಬಂದು ದುಃಖ ಪಡ್ತಾನೆ. ಅದೊಂದು ವಿಸ್ತಾರವಾದ, ಒಂದು ಸಣ್ಣದಾದಂತಹ ಒಂದು ಘಟ್ಟ, ಬಹಳ ಮಹತ್ವದ್ದು. ಅಸಿದ್ಧ ಅನುನಯೇ ಕೃಷ್ಣೆ ಕುರುಭ್ಯ ಪಾಂಡವಾನ್ಗತೆ ಅಭಿಗಮ್ಯ ಪ್ರಥಾಂ ಕ್ಷತ್ತ ಶನೈಶೋಚನ್ನಿವಬ್ರವೀ. ಯುದ್ಧವಾಗುವುದಿಲ್ಲ ಅಂತ ಭರವಸೆ ಇತ್ತು. ಕೃಷ್ಣ ಬರ್ತಾನೆ, ಕೃಷ್ಣ ಮಾತಾಡ್ತಾನೆ, ಕೃಷ್ಣ ಹೇಳಿದ ಮೇಲೆ ಒಪ್ಪಿಗೆ ಆಗತ್ತೆ, ಅವನು ಒಪ್ಪಿಸಿಯೇ ಹೋಗ್ತಾನೆ. ಯುದ್ಧವಿಲ್ಲ ಅಂತ ಒಪ್ಪಿಸಿಯೇ ಹೋಗ್ತಾನೆ. ಅಕಸ್ಮಾತ್ ದುರ್ಯೋಧನ ಒಪ್ಪದೇ ಇದ್ರೂ ಕೂಡ ಕಿಂಗ್ ಮೇಕರ್ ಒಂದರ್ಥದಲ್ಲಿ ಆದವನು ಯಾರು? ಕರ್ಣ. ಆ ಕರ್ಣನನ್ನ ಕರ್ಕೊಂಡು ಹೋಗಿ ಅವನನ್ನ ಕಿವಿಯಲ್ಲಿ ಊದಿ ಅವನಿಗಾದರೂ ಹೇಳಿ ಯುದ್ಧವನ್ನು ನಿಲ್ಲಿಸ್ತಾನೆ. ಇಷ್ಟು ಅವರಿಗೆ ಆಸೆ ಇತ್ತು ವಿದುರನಿಗೆ. ವಿದುರ ಹಾಗೆ ಆಸೆ ಪಟ್ಟದ್ದ. ಅದು ಈಗ ವಿಫಲವಾಯಿತು. ಅಸಿದ್ಧ ಅನುಮಯೇ, ಏನು ಸಮಾಧಾನ ಹೇಳಿದರೂ ಕೂಡ ಕರ್ಣ ಒಪ್ಪಲಿಲ್ಲ. ದುರ್ಯೋಧನಂತೂ ಒಪ್ಪಲೇ ಇಲ್ಲ. ಹಾಗಾಗಿ ಯುದ್ಧ ನಿಶ್ಚಯವಾಯಿತು. ಕ್ಷತ್ತ ಶನೈ ಶೋಚನ್ನಿವಾಬ್ರವೇ. ಬಹಳ ದುಃಖದಿಂದ ಮಾತಾಡ್ತಾ ಇದ್ದಾನೆ. ಕ್ರೋಶತೋ ನಚ ಗೃಹೀತೆ ವಚನಮ್ಮೆ ಸುಯೋಧನ. ನಾನಂತೂ ಗಟ್ಟಿಯಾಗಿ ಕಿರುಚ್ತೀನಿ. ಏನು ಮಾತಾಡಿದರೂ ಕೂಡ ಕರ್ಣ, ದುರ್ಯೋಧನ ಕೇಳುವುದಿಲ್ಲ ನನ್ನ ಮಾತನ್ನ. ಉಪಪ್ಲಾವ್ಯ ನಿವಿಷ್ಟೋಪಿ ಧರ್ಮಮೇವ ಯುಧಿಷ್ಠಿರ
ಕಾಂಕ್ಷತೆ ಜ್ಞಾತಿ ಸೌಹಾರ್ದಾತ್ ಬಲವಾನ್ ದುರ್ಬಲೋ ಯಥ. ಬಲಿಷ್ಠರಾಗಿರುವಂತಹ ಧರ್ಮರಾಜ ದುರ್ಬಲನಾದವರು ಹೇಗೆ ಸಂಧಾನಕ್ಕೆ ಕೈ ಚಾಚಬೇಕೋ ಹಾಗೆ ಸಂಧಾನಕ್ಕೆ ಕೈ ಕೊಟ್ಟು ಕಳಿಸಿದ್ದ ಕೃಷ್ಣನನ್ನ, ದುರ್ಬಲರಾದವರಂತೆ. ಆದರೆ ಅದಕ್ಕೆ ಕಾರಣವೇನು? ಧರ್ಮಮೇವ ನಿವಿಷ್ಟ. ಕೇವಲ ಧರ್ಮದ ಬುದ್ಧಿಯಿಂದ, ತನ್ನ ಭಯದಿಂದವಲ್ಲ, ಲೋಭದಿಂದ ಅಲ್ಲ, ಅಂಜಿಕೆಯಿಂದಲ್ಲ, ಸಂಶಯದಿಂದಲ್ಲ, ಕೇವಲ ಧರ್ಮಬುದ್ಧಿಯಿಂದ ಅವನು ಯುದ್ಧ ಬೇಡ ಅಂತ ಹೇಳಿದ. ಶುತ್ವಾತು ಕುಂತಿ ತದ್ವಾಕ್ಯಂ ಅರ್ಥಕಾಮೇನ ಭಾಷಿತಂ ಸಾ ನಿಶ್ವಸಂತಿ ಧಿಗಸ್ತ್ವರ್ಥಂ ಯಕೃತೇಯಂ ಸುಮಹಾನ್ ಜ್ಞಾತಿ ಸಂಕ್ಷಯ. ಹಣ ಸಂಪತ್ತಿಗೆ ಧಿಕ್ಕಾರ ಇರಲಿ, ನಿಜವಾಗಿ ಧಿಕ್ಕಾರ ಇರಲಿ, ಬಹಳ ಹೊಲಸು, ಬಹಳ ಹೇಸಿಗೆ. ಯಾವ ಹಣಕ್ಕಾಗಿ ಇಷ್ಟೆಲ್ಲ ಯುದ್ಧವಾಗ್ತಾ ಇದೆ, ರಕ್ತಪಾತವಾಗ್ತಾ ಇದೆ, ಲಕ್ಷ ಲಕ್ಷ ಜನ ಮಡಿದು ಹೋಗ್ತಾ ಇದ್ದಾರೆ. ವರ್ತ್ಸತೆ ಸುಹೃದಂ ಚೈವ ಯುದ್ಧೇಸ್ಮಿನ್ ವೈ ಪರಾಭವ. ಗೆಳೆಯರು, ಬಳಗದವರು, ಎಲ್ಲ ಸ್ನೇಹಿತರು ಎಲ್ಲರಿಗೂ ಕೂಡ ಸೋಲಾಗಿ ಎಲ್ಲರೂ ಮೃತರಾಗ್ತಾ ಇದ್ದಾರೆ. ಅಧನಸ್ಯ ಮೃತಂ ಶ್ರೇಯ ನಹಿ ಜ್ಞಾತಿಕ್ಷಯೋ ಜಯ. ಬಳಗದವರನ್ನ ಸೋಲಿಸಿ ಗೆಲುವು ಅದು ಗೆಲುವೇ ಅಲ್ಲ, ಹಣವಿಲ್ಲದೆ ಸಾಯುವುದೇ ಉತ್ತಮ. ಇತಿಮೇ ಚಿಂತೆಯಂತ್ಯಾವೈ ಹೃದಯ ದುಃಖಂ ಪ್ರವರ್ತತೆ. ನಾನು ಆಲೋಚನೆ ಮಾಡ್ತಾ ಇದ್ರೆ ನಿರಂತರ ದುಃಖವೇ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ, ಏನು ಸಮಾಧಾನವೇ ಕಾಣ್ತಾ ಇಲ್ಲ. ಮಹತ್ಯನರ್ಥೇ ನಿರ್ಬಂಧಿ ಬಲವಂಶ ವಿಶೇಷತಃ. ಮಹಾ ಅನರ್ಥವನ್ನ, ಏನೋ ಸಣ್ಣದು ಒಂದು ಹಠ ಮಾಡಿದ, ಇದು ಬೇಕು ಹಾಗೆ ಬೇಕು ಪಾಪವನ್ನ ಮಾಡ್ತೇನೆ ಅಂತಂದ್ರೆ ಮಾತು ಬೇರೆ. ಘೋರವಾದ ಅನರ್ಥವನ್ನ ಮಾಡುವುದಕ್ಕೆ ಹಠ ತೊಟ್ಟು ಆ ಕರ್ಣ ದುರ್ಯೋಧನ ಮಾಡ್ತಾ ಇದ್ದಾರೆ. ಕರ್ಣಸ್ಸದಾ ಪಾಂಡವಾನಂ ತನ್ಮೇ ದಹತಿ ಸಂಪ್ರತಿ ಆಶಂಸೆ ತ್ವದ್ಯ ಕರ್ಣಸ್ಯ ಮನೋಹಂ ಪಾಂಡವಾನ್ ಪ್ರತಿ ಪ್ರಸಾದಯಿತು ಮಾಸಾಧ್ಯ ದರ್ಶಯಂತಿ ಯಥಾ ತಥಂ. ಸ್ವತಃ ನಾನು ಹೋಗಿ ಕರ್ಣನಿಗೆ ಒಪ್ಪಿಸ್ತೇನೆ. ಕಿಂಗ್ ಪಿನ್ ಅಂತಂತಾರಲ್ಲ, ಆ ಸ್ಥಾನದಲ್ಲಿದ್ದ ಕರ್ಣ ಬಹಳ ಮಹತ್ವದ ಸ್ಥಾನವನ್ನು ತಾಳಿದ್ದ. ಕೃಷ್ಣ ಒಂದರ್ಥದಲ್ಲಿ ನಿಯಾಮಕನಾಗಿ ಮಾಡಿದರೆ ಹಿ ವಾಸ್ ದ ಕ್ರಿಯೇಟರ್, ಆದರೆ ಕರ್ಣ ವಾಸ್ ದ ಕ್ರೀಚರ್. ಈ ಅರ್ಥದಲ್ಲಿ ಹಿ ವಾಸ್ ದ ಕ್ರೀಚರ್ ಆಫ್ ಸರ್ಕಮ್ಸ್ಟಾನ್ಸಸ್. ಪರಿಸರದಿಂದ ನಿರ್ಮಾಣವಾಗಿರತಕ್ಕಂತಹ ಬಹಳ ವಿಚಿತ್ರವಾದ ವ್ಯಕ್ತಿ ಕರ್ಣ. ಆ ಕರ್ಣ ಒಂದು ನಿರ್ಣಯವನ್ನು ಬದಲಾಯಿಸಿದ್ರೆ ದುರ್ಯೋಧನ ಆ ಕರ್ಣನ ವಿರುದ್ಧವಾಗಿ ನಿಲ್ಲುವುದು ಸಾಧ್ಯವಾಗ್ತಿರಲಿಲ್ಲ ಯುದ್ಧದಲ್ಲಿ. ಹಾಗಾಗಿ ದುರ್ಯೋಧನನ ಪೂರ್ಣ ಭರವಸೆ ಇರತಕ್ಕಂತಹ ಕರ್ಣನನ್ನೇ ಕರೆದು ಮಾತಾಡಿಸುವ ಪ್ರಯತ್ನವನ್ನು ಮಾಡಿದ ಕೃಷ್ಣ. ಅವನನ್ನ ಮನಸ್ಸು ಒಲಿಸಿ ಒಂದರ್ಥದಲ್ಲಿ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಿದಂತೆ ಮಾಡಿ ಕುಂತಿ ತಾನು ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾಳೆ. ನಿಮಗನಿಸ್ಬೋದು, ನಾನು ಕಳೆದ ಬಾರಿ ಹೇಳಿದ್ದೆ, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವುದು ಎಂಥ ಕೆಟ್ಟ ಕೆಲಸ. ಏನೂ ಕೆಟ್ಟ ಕೆಲಸವಲ್ಲ. ಯಾಕಲ್ಲ? ಲಕ್ಷ ಲಕ್ಷ ಜನ ಬದುಕುವಂತೆ ಮಾಡುವ ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ಒಬ್ಬನಿಗೆ ಮಾಡಿದರೆ ಏನ್ ತಪ್ಪಿದೆ? ಏನ್ ಆಯ್ತು ಅದರಿಂದ? ಅನರ್ಥವಾಯಿತೋ ಅರ್ಥವಾಯಿತೋ, ಹಿತವೋ ಅಹಿತವೋ? ನಾವು ಕೆಟ್ಟ ಶಬ್ದವನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತನ್ನುವ ಶಬ್ದ ಕೆಟ್ಟದ್ದಿರಬಹುದು, ಆ ಕೆಟ್ಟ ಶಬ್ದದ ಪರಿಣಾಮ ಮಾತ್ರ ಬಹಳ ಒಳ್ಳೆಯದಿದೆ. ಆದ್ದರಿಂದ ಅದು ಬಹಳ ಉತ್ತಮವಾದ ಕೆಲಸವೇ. ಹಾಗಾಗಿ ಕೃಷ್ಣ ಅಥವಾ ಕುಂತಿ ಮಾಡುವ ಕಾರ್ಯ ಅದಿತ್ತು. ಕೃಷ್ಣ ತಾನು ತನ್ನ ಒಂದು ಪರಿಧಿಯೊಳಗೆ, ಸರ್ವೋತ್ತಮನಾದ ಸ್ವತಂತ್ರನಾದ ಪರಮಾತ್ಮನಿಗೆ ಪರಿಧಿಗಳಿಲ್ಲ, ಆದರೆ ತನ್ನ ಪರಿಧಿಯೊಳಗೆ ತಾನು ಹೇಳಿದಂತೆ ವ್ಯವಹಾರವನ್ನು ಮಾಡಿ ಮುಗಿಸಿದ. ಆಮೇಲೆ ಕುಂತಿ ನಾನೇ ಹಾಗಾದರೆ ಕರ್ಣನಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ, ನೋಡೋಣ ಏನಾಗತ್ತೆ, ನೋಡೋಣ, ಪ್ರಯತ್ನವನ್ನು ಮಾಡೋಣ. ದುರ್ವಾಸ ತೋಷಿತೋ ಭಗವಾನ್ಯತ್ರ ದುರ್ವಾಸಾಮೇ ವರಂ ದದೌ ಆಹ್ವಾನಂ ಮಂತ್ರ ಸಂಯುಕ್ತಂ ವಸಂತ್ಯಾ ಪಿತೃವೇಶ್ಮನಿ ಬಲಾಬಲಂಚ ಮಂತ್ರಾಣಂ ಬ್ರಾಹ್ಮಣಸ್ಯ ಚ ವಾಗ್ಬಲಂ ಸ್ತ್ರೀಭಾವಾತ್ ಬಾಲಭಾವಾಚ್ಚ ಚಿಂತಯಂತಿ ಪುನಃ ಪುನಃ. ನಾನು ಕುಂತಿ ಹೇಳ್ತಾ ಇದ್ದಾಳೆ, ನಾನು ಯಾವ ರೀತಿಯಾಗಿ ಕರ್ಣನನ್ನ ಪಡೆದೆ ಅನ್ನುವುದನ್ನೆಲ್ಲ ಕಥೆಯನ್ನು ಹೇಳ್ತಾ ಕುಂತಿ ಹೇಳ್ತಾಳೆ, ನಾನು ಹೋಗಿ ಕರ್ಣನಿಗೆ ಮನಸ್ಸು ಒಲಿಸ್ತೇನೆ, ಯುದ್ಧವಾಡುವುದು ಬೇಡ ಅಂತ ಹೇಳ್ತೇನೆ, ನೋಡೋಣ ಏನಾಗತ್ತೆ ನೋಡೋಣ, ಅವನ ಕಡೆಯಿಂದ ವಚನವನ್ನು ತೆಗೆದುಕೊಂಡೇ ಬರ್ತೇನೆ, ಇಲ್ಲದೇ ಇದ್ರೆ ನಾನು ಹೋಗೋದೇ ಇಲ್ಲ, ನಾನು ಅವನ ಬಿಟ್ಟು ಕದಲೋದೇ ಇಲ್ಲ ನಾನು ಅಂತ ಹೇಳಿ ವಿದುರ ಹೇಳಿದ ಮಾತುಗಳನ್ನು ಕೇಳಿ ವಿದುರ ವರ್ಣನೆ ಮಾಡಿದ 18 ಅಕ್ಷೌಹಿಣಿ ಸೈನ್ಯ. ಕುಂತಿಗೆ ವಿವರ ಮಾಡಬೇಕಾದ ಅಗತ್ಯವಿಲ್ಲ, ಯಾಕಂದ್ರೆ ಅವಳಿಗೆಲ್ಲ ಅಕ್ಷೌಹಿಣಿ ಅಂದ್ರೆ ಏನು ಗೊತ್ತು,
ಸಾಯೋದು ಅಂದ್ರೆ ಏನು ಗೊತ್ತು, ಏನ್ ರಾಜ್ಯದ ಯುದ್ಧ ಅಂತಿರತ್ತೆ, ಅದರಿಂದ ಆಗುವ ಅನರ್ಥ, ಇದನ್ನೆಲ್ಲ ಹಿಂದೆಲ್ಲ ನೋಡಿದ್ದಾಳೆ. ಆದರೆ ಈಗ ಅತೀ ಭಯಾನಕವಾಗಿರುವಂತಹದ್ದು ಅದನ್ನೆಲ್ಲ ವಿವರ ಮಾಡಿ ಹೇಳಿದಾಗ ಕುಂತಿಗೆ ತುಂಬ ಚಿಂತೆಯಾಗಿದೆ. ಚಿಂತೆಯಿಂದ ಕರ್ಣನ ಭೇಟಿಯಾಗಿ ನಾನು ಮಾತಾಡಿ ಅವನಿಗೆ ಸಮಾಧಾನ ಹೇಳಿ ಅವನ ಮನಸ್ಸು ಒಲಿಸಿ ಬರ್ತೇನೆ ಅಂತನ್ನುವುದಾಗಿ ಕುಂತಿ ತಾನು ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಶ್ರೀಕೃಷ್ಣ ನಮಸ್ತು.